ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಅವಳನ್ನು ಸರಿಯಾಗಿ ಬೆಳೆಸಿದ್ರೆ ಅವಳು ಈ ರೀತಿ ಆಗ್ತಿರ್ಲಿಲ್ಲ ಅಂತ ಸೂರ್ಯಕಾಂತ್ ಕಲಾವತಿಗೆ ಕೂಗ್ತಾರೆ. ಏನು ಸೂರ್ಯ, ಮಗಳು ಮಗಳು ಅಂತ ಕಲಾಗಿಂತ ಹೆಚ್ಚು ಮುದ್ದು ಮಾಡಿದವನು ನೀನು. ನಿನ್ನ ಥರನೇ ಅವಳನ್ನು ಬೆಳೆಸಿದೆ. ನಂದನ್ನಲ್ಲಿ ದ್ವೇಷ ಹುಟ್ಟೋ ಹಾಗೆ ಮಾಡಿದೆ. ಆದರೆ ಅವಳು ಇವತ್ತು ನಂದನ್ ಪರ ನಿಂತಿದ್ದಾಳೆ ಅಂತಂದರೆ ಆ ನಂದನ್ ಒಳ್ಳೆತನ, ನಂದನ್ ಮನೇಲಿ ಅವಳನ್ನು ಪ್ರೀತಿ ಮಾಡ್ತಿರೋ ರೀತಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಕಲಾ ಮೇಲೆ ಗೂಬೆ ಕೂರಿಸ್ತಿದ್ಯಲ್ಲ ಅಂತಾರೆ ಅಜ್ಜಿ. ಸಾಕು ನಿಲ್ಸಮ್ಮ, ಮೊನ್ನೆ ಅವಳಿಗೆ ಪ್ರೀತಿ ಕೊಟ್ಟಿದ್ಯಾ? ನಾವು ಅವಳಿಗೆ ಕಷ್ಟ ಕೊಟ್ಟಿದ್ವಾ? ನಾವು ಪ್ರೀತಿ ತಾನೇ ಕೊಟ್ಟಿದ್ದು, ಅದಕ್ಕೆ ಅವಳು ದ್ರೋಹ ಬಗ್ದಿದ್ದಾಳೆ ಅಂತಾರೆ ಸೂರ್ಯಕಾಂತ್. ಅವಳು ಈಗ ನನ್ನ ತಂಗಿ ಆಗಲಿ ನಿಮ್ಮ ಮಗಳಾಗಲಿ ಉಳಿದಿಲ್ಲ ದೊಡ್ಡಪ್ಪ. ಅವಳೀಗ ನಂದನ್ನ ಸೊಸೆ ವಲ್ಲಭನ ಹೆಂಡತಿ ಅಷ್ಟೇ. ಅವಳು ಬದಲಾಗಿದ್ದಾಳೆ, ನಾವು ಬದಲಾಗಬೇಕು ಅಂತಾನೆ ಶ್ರೀಕಂಠ. ಇಷ್ಟು ದಿನ ಅವನು ಏನೆಲ್ಲ ಕಷ್ಟ ಕೊಟ್ಟ, ಒಂದೊಂದನ್ನು ನಾಲಿಗೆ ಕಚ್ಚಿ ಸಹಿಸ್ಕೊಂಡಿದ್ದೀವಿ. ಅವನಿಗೆ ಕೊಡೋ ತಿರುಗೇಟು ನಮಗೆ ತಿರುಗೇಟಾಯಿತು, ಆದರೂ ಸಹಿಸ್ಕೊಂಡಿದ್ದೀವಿ. ಇನ್ನು ಸುಮ್ಮನೆ ಇರೋ ಮಾತೇ ಇಲ್ಲ. ನಾವು ತಿರುಗಿಸಿ ಕೊಡ್ತಾನೆ ಇರಬೇಕು. ಕೊಡೋಣ, ಎಲ್ಲವೂ ವಾಪಸ್ ಕೊಡೋಣ. ನನ್ನ ಮಗಳನ್ನ ಮುಂದೆ ಇಟ್ಕೊಂಡು ನನ್ನ ಮೇಲೆ ಬಾಣ ಬಿಡ್ತಾನ, ಇನ್ಮೇಲೆ ಆ ಬಾಣನ ನಾನೇ ಬಿಡ್ತೀನಿ. ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲಿ ಅಂತಾರೆ ಸೂರ್ಯಕಾಂತ್. ಈಚೆ ನಂದನ್ ರೂಮಲ್ಲಿ ರಾತ್ರಿ ಕೂತಿರ್ತಾರೆ. ಗಿರಿಜಾ ನಂದನ್ನೇ ನೋಡ್ತಾರೆ. ಗಿರಿಜಾ, ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾರೆ ನಂದನ್. ರೀ, ನಿಜವಾಗ್ಲೂ ನೀವೇನಾ ಇದು ಅಂತಾರೆ ಗಿರಿಜಾ. ಅಂದರೆ ಅಂತಾರೆ ನಂದನ್. ಅಲ್ಲ, ನಮ್ಮ ಮಕ್ಕಳೆಲ್ಲ ಹೋಗಿ ಶ್ರೀಕಂಠಂಗೆ ಹೊಡೆದ್ರು, ನಮ್ಮ ಅಣ್ಣಂದ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಮನೇಲಿ ಆಗತಾನೆ ಚಪ್ರಶಾಸ್ತ್ರ ಮುಗ್ದು ನಾಂದಿಶಾಸ್ತ್ರ ನಡೀತಿತ್ತು. ಪೊಲೀಸ್ನವರು ಮನೆಗೆ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಮಕ್ಕಳನ್ನ ಎಳ್ಕೊಂಡು ಹೋದರು. 3 ಮಕ್ಕಳು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದರು. ಇದನ್ನೆಲ್ಲ ನೋಡಿ ನೀವು ಮನೆಗೆ ಬಂದು 3 ಮಕ್ಕಳಿಗೆ ಬೈತೀರಾ ಅಂತ ತುಂಬ ಹೆದರಿಬಿಟ್ಟಿದ್ದೆ. ಅದಕ್ಕೆ ನೀವು ಬೈಯೋದಕ್ಕೆ ಮೊದಲೇ ನಾನೇ ಬೈದ್ಬಿಟ್ಟೆ. ನೀವು ಸುಮ್ಮನಾಗ್ತೀರಾ ಅಂದ್ಕೊಂಡೆ. ನೀವು ಬಂದು ನನ್ನ ಬಾಯಿ ಮುಚ್ಚಿಸ್ಬಿಟ್ರಿ. ಅದಕ್ಕೆ ಕೇಳ್ತಿದ್ದೀನಿ, ಇದು ನಿಜವಾಗ್ಲೂ ನೀವೇನಾ ಅಂತಾರೆ ಗಿರಿಜಾ. ಗಿರಿಜಾ, ನನ್ನ ಮಕ್ಕಳು ಮಾಡಿದ್ದು ತಪ್ಪೆ. ಅವರು ಶ್ರೀಕಂಠಂಗೆ ರಕ್ತ ಬರೋ ಹಾಗೆ ಹೊಡೆದ್ರೆ ಅದನ್ನು ಸರಿ ಅಂತ ವಹಿಸ್ಕೊಂಡು ಬರೋನು ನಾನಲ್ಲ. ಆದರೆ ಇವತ್ತು ಯಾಕೆ ಅವರಿಗೆ ಏನೂ ಹೇಳಲಿಲ್ಲ ಗೊತ್ತಾ ನಿನಗೆ? ಈ ಪ್ರಪಂಚದಲ್ಲಿ ಕೊಲೆ, ಸುಲಿಗೆ, ಕಳ್ಳತನ, ಹುಡುಗಿರನ್ನ ರೇಗಿಸ್ಕೊಂಡು ಬೇಡದೇ ಇರೋ ವಿಚಾರಕ್ಕೆ ಹೊಡೆದಾಡ್ಕೊಂಡು ಜೈಲಿಗೆ ಹೋಗಿರೋರು ತುಂಬ ಜನ ಇದ್ದಾರೆ ಗಿರಿಜಾ. ಆದರೆ ನನ್ನ ಮಕ್ಕಳು ಯಾರೋ ಒಬ್ಬ ನನ್ನ ಮೇಲೆ ಕೈ ಮಾಡ್ದ ಅಂತ ಅವನಿಗೆ ಹೊಡೆದು ಸ್ಟೇಷನ್ಗೆ ಹೋದರು. ಹೊಡೆದಾಟದ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ರು ನನ್ನ ಮಕ್ಕಳು ಈ ಕೆಲಸ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನಿರ್ಬೋದು ಗಿರಿಜಾ? ಅವರಿಗೆ ನನ್ನ ಮೇಲಿರೋ ಪ್ರೀತಿ, ಭಕ್ತಿ, ಗೌರವ ಗಿರಿಜಾ. ಒಬ್ಬ ಅಪ್ಪನಾಗಿ ಮಕ್ಕಳು ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾದ ಮೇಲೂ ಅವರಿಗೆ ಬೈಯೋಕ್ಕೆ ಹೇಗೆ ಮನಸ್ಸು ಬರುತ್ತೆ? ಆದರೆ ಇದೇ ಮಾತನ್ನು ಮಕ್ಕಳ ಮುಂದೆ ಹೇಳಿದರೆ ನಾವು ಏನು ಮಾಡಿದ್ರು ಅಪ್ಪ ಏನು ಹೇಳಲ್ಲ, ನಾವು ಮಾಡಿದ್ದೇ ಸರಿ ಅಂತ ಹೆಚ್ಕೊಂಡ್ಬಿಡ್ತಾರಲ್ವಾ. ಅದಕ್ಕೆ ನಾನು ಏನು ಹೇಳಿದೆ, ಸುಮ್ಮನೆ ಇದ್ದೆ ಗಿರಿಜಾ. ನಿಜವಾಗ್ಲೂ ಇಂಥ ಮಕ್ಕಳನ್ನ ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದೆ ಅಂತಾರೆ ನಂದನ್. ಅಬ್ಬಬ್ಬಾ, ಪ್ರೀತಿ ಮಾಡೋ ವಿಚಾರದಲ್ಲಿ ಅಪ್ಪ ಮಕ್ಕಳು ಎಲ್ಲರೂ ಪೈಪೋಟಿನೇ, ಯಾರ್ಯಾರನ್ನೂ ಬಿಟ್ಕೊಡಲ್ಲ. ಇಂಥ ವಿಷಯದಲ್ಲಿ ನಿಮ್ಮ ಮಧ್ಯೆ ಬಂದರೆ ನಾವು ಮಂಗಾಗ್ತೀವಿ ಅಂತಾರೆ ಗಿರಿಜಾ. ಹೌದು, ಮತ್ತೆ ರಕ್ತ ಸಂಬಂಧನೇ ಹಾಗಲ್ವ ಗಿರಿಜಾ? ಕೇಶವ ಮೀನನ್ನ ಮದುವೆ ಆದ, ವಲ್ಲಭ ಅಮೂಲ್ಯನ ಮದುವೆ ಆದ. ನಾನು ಮದುವೆ ಮಾಡೋವರೆಗೂ ಕಾಯ್ದೆ ಅವರೇ ಮದುವೆ ಆಗಿ ಬಂದಿದ್ದು ತಪ್ಪೆ. ಆದರೂ ಗಿರಿಜಾ ಒಳ್ಳೆ ಸೊಸೆಯಂದ್ರನ್ನೇ ಮನೆಗೆ ತಂದಿದ್ದಾರೆ ಗಿರಿಜಾ ಅಂತಾರೆ ನಂದನ್. ಈಚೆ ಮಾಧವ ಕೂತಿರ್ತಾನೆ. ಆಗ ಸುಕನ್ಯಾ ಕಾಲ್ ಮಾಡಿ, ಮಾಧವ ಆರಾಮಾಗಿದೆಯಾ ತಾನೇ? ನಾನು ನಿನಗೆ ಬೆಳಿಗ್ಗೆಯಿಂದ ಕಾಲ್ ಮಾಡ್ತಿದ್ದೀನಿ, ಯಾಕೆ ನನ್ನ ಕಾಲ್ ಪಿಕ್ ಮಾಡ್ತಿಲ್ಲ ನೀನು? ಹಲೋ ಮಾಧವ, ಏನಾಯಿತು ಅಂತಾಳೆ. ಏನಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸಾರಿ ಅಂತಾನೆ ಮಾಧವ. ಮಾಧವ, ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತಿದೆ, ಯಾಕೆ ಇಷ್ಟೊಂದು ಡಲ್ಲಾಗಿದ್ಯಾ ಅಂತಾಳೆ ಸುಕನ್ಯಾ. ಹಾಗೆಲ್ಲ ಏನಿಲ್ಲ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಕಾಲ್ ಮಾಡೋಕ್ಕೆ ಆಗಿರಲಿಲ್ಲ ಅಂತಾನೆ ಮಾಧವ. ಮಾಧವ, ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ರ ಹೇಳ್ಕೊ. ನನ್ನ ಕಷ್ಟಕ್ಕೆ ನೀನಾಗಿದೆಯಾ, ನಿನ್ನ ಕಷ್ಟ ಏನೇ ಇದ್ದರೂ ನಿನ್ನ ಜೊತೆ ನಾನಿರ್ತೀನಿ. ಪ್ಲೀಸ್ ನನ್ನ ಹತ್ರ ಹೇಳ್ಕೊ ಮಾಧವ. ಹಲೋ ಹಲೋ ಅಂತಾಳೆ ಸುಕನ್ಯಾ. ಸುಕನ್ಯಾ, ನನಗೆ ಸ್ವಲ್ಪ ತಲೆನೋವಾಗ್ತಿದೆ, ನಾಳೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಮಾಧವ. ಈಚೆ ನಂದನ್. ಇವತ್ತು ಸ್ಟೇಷನಲ್ಲಿ ಏನಾಯಿತು ಗೊತ್ತಾ ಗಿರಿಜಾ? ನಮ್ಮ ಬಾವಿ ಸೊಸೆ ಪ್ರಿಯಾ ಅವಳೇನೂ ಕಮ್ಮಿ ಇಲ್ಲ. ಅವಳು, ಅವಳ ಅಪ್ಪ ಅಮ್ಮ ಎಲ್ಲರೂ ಬಂದಿದ್ರು, ನನ್ನ ವಿಚಾರಿಸ್ತಿದ್ರು, ಮಾಧವನ ಬಗ್ಗೆ ಕಾಳಜಿ ತೋರಿಸ್ತಿದ್ರು. ಪ್ರಿಯಾ ಅಂತೂ ಅಳ್ತಾನೆ ಇದ್ಲು. ಇದರಲ್ಲೇ ಗೊತ್ತಾಗುತ್ತೆ ಗಿರಿಜಾ, ಪ್ರಿಯಾ ಮದುವೆಗೆ ಮುಂಚೆ ನಮ್ಮನ್ನೆಲ್ಲ ತನ್ನವರು ಅಂತ ಅಂದ್ಕೊಂಡಿದ್ದಾಳೆ. ಎಷ್ಟು ಹುಡುಗಿರು ಈ ಥರ ಇರ್ತಾರೆ ಗಿರಿಜಾ? ಇದಕ್ಕೆಲ್ಲ ಕಾರಣ ಅವರು ಅಪ್ಪ ಅಮ್ಮನ ಸಂಸ್ಕಾರ. ತುಂಬ ಒಳ್ಳೆ ಜನ ಗಿರಿಜಾ. ಒಂದು ಕ್ಷಣಕ್ಕೆ ನಾನೇ ಅವ್ರ ಮುಂದೆ ಸಣ್ಣವನಾಗ್ಬಿಟ್ಟೆ. ಇವತ್ತು ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತಿದೆ ಗಿರಿಜಾ. ಅಪ್ಪನಿಗೋಸ್ಕರ ನಿಂತ್ಕೊಳ್ಳೋ ಮಕ್ಕಳು, ಮಾವನ ಮರ್ಯಾದೆ ಉಳಿಸೋ ಅಳಿಯ, ತವ್ರ ಮನೆಗಿಂತ ಗಂಡನ ಮನೆಯೇ ಹೆಚ್ಚು ಅಂತ ತೋರಿಸೋ ಸೊಸೆ, ಕಷ್ಟಕ್ಕೆ ಹೆಗಲು ಕೊಡೋ ಬೀಗರು, ಇವರನ್ನೆಲ್ಲ ನೋಡಿ ನನ್ನ ಮನಸ್ಸು ತುಂಬಿಡ್ತು ಗಿರಿಜಾ. ಇನ್ನು ಒಂದೇ ಒಂದು ಕೆಲಸ ಬಾಕಿ ಇದೆ ಗಿರಿಜಾ. ಮಾಧವನ ಮದುವೆ ಯಾವುದೇ ವಿಘ್ನ ಇಲ್ಲದೆ ಅಚ್ಚುಕಟ್ಟಾಗಿ ಅದೊಂದು ನಡೆದ್ರೆ ನನ್ನ ಜೀವನ ಪಾವನ ಗಿರಿಜಾ. ನನಗೆ ಇನ್ನೇನು ಬೇಡ ಗಿರಿಜಾ, ನನಗೇನು ಬೇಡ ಅಂತಾರೆ ನಂದನ್. ಈಚೆ ವಲ್ಲಭ ರೂಮಲ್ಲಿ ಮಲಗಿರ್ತಾನೆ. ಅಮೂಲ್ಯ
ಬರೀತಾ ಕೂತಿರ್ತಾಳೆ. ವಲ್ಲಭ ಅಮ್ಮ ಅಮ್ಮ ಅಂತ ಆಚೆ ಈಚೆ ಮಗಳು ಬದಲಾಯಿಸ್ತಾ ಇರ್ತಾನೆ. ಏನಾಯ್ತು ಇವನಿಗೆ ಇಷ್ಟೊಂದು ಹೊರಳಾಡ್ತಿದ್ದಾನಲ್ಲ ಅಂತ ಬೆಡ್ ಮೇಲೆ ಕೂತ್ಕೊಂಡು ಅವನ್ನೇ ನೋಡ್ತಾ ಪೊಲೀಸರು ಏನಾದರೂ ಹೊಡೆದಿರ್ಬೋದಾ ಅಂತ ಕಾಡ್ಪಾಪ ಅಂತ ಅವನ್ನ ಎಬ್ಬಿಸ್ತಾಳೆ ಅಮೂಲ್ಯ. ಏಯ್ ಕರಿಬೇಕು, ನೀನೇನೆ ಮಾಡ್ತಿದ್ಯಾ ಇಲ್ಲಿ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಶರ್ಟ್ ತೆಗಿ ಅಂತಾಳೆ. ಅಮೂಲ್ಯ ಏಯ್ ಏನಾಗಿದೆಯಾ ನಿನಗೆ? ಮಧ್ಯರಾತ್ರಿಲಿ ಶರ್ಟ್ ತೆಗಿ ಅಂತಿದ್ಯಾ? ಸಾರಿ, ನನಗೆ ನಿನ್ನ ಮೇಲೆ ಆ ಥರ ಎಲ್ಲ ಫೀಲಿಂಗ್ಸ್ ಇಲ್ಲ ಅಂತಾನೆ ವಲ್ಲಭ. ಚೀಚಿ, ಕೆಟ್ಟದಾಗೆಲ್ಲ ಯೋಚನೆ ಮಾಡಬೇಡ, ಆ ಥರ ಸೀನ್ ಇಲ್ಲ. ಪೊಲೀಸರು ಹೊಡೆದಿಲ್ಲ ಅಂತ ನೀನು ಬಿಲ್ಡಪ್ ತಗೋಬೋದು, ಆದರೆ ಪೊಲೀಸ್ನವರು ಚೆನ್ನಾಗಿ ಬೂಸ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ಶರ್ಟ್ ತೆಗಿ, ಆಯಿಂಟ್ಮೆಂಟ್ ಹಚ್ತೀನಿ ಅಂತಾಳೆ ಅಮೂಲ್ಯ. ನನಗೇನೂ ಆಗಿಲ್ಲ, ನೀನೇನೂ ತೊಂದರೆ ತಗೋಬೇಡ, ಹೋಗಿ ದಬ್ಬಾಕೋ ಅಂತಾನೆ ವಲ್ಲಭ. ಪೊಲೀಸರು ತುಂಬ ಹೊಡೆದ್ರಾ? ತುಂಬ ನೋವಾಗ್ತಿದೆಯಾ ವಲ್ಲಭ ಅಂತಾಳೆ ಅಮೂಲ್ಯ. ಏಯ್ ಕೋತಿ, ಏನಾಗಿದೆ ನಿನಗೆ? ಪೊಲೀಸರು ನನಗೆ ಹೊಡೆಯೋಕ್ಕೆ ನಾನೇನು ಕೊಲೆ ಕಿಡ್ನಾಪ್ ಮಾಡಿರೋ ಕ್ರಿಮಿನಲ್ ಅಂದ್ಕೊಂಡ್ಬಿಟ್ಯಾ? ಏನೋ ನಿಮ್ಮ ಅಣ್ಣಂಗೆ 2 ಏಟು ಹೊಡೆದೆ, ಆವಾಗ ಅವನ ಹುಡುಗರು ನನ್ನ ಲಾಕ್ ಮಾಡಿ ನನಗೂ 2 ಏಟು ಹೊಡೆದ್ರು. ಅಷ್ಟಕ್ಕೂ ಈ ವಲ್ಲಭ ಯುದ್ಧ ಮಾಡೋಕ್ಕಂತ ನಿಂತ ಮೇಲೆ ಸೈನಿಕರನ್ನು ಲೆಕ್ಕ ಹಾಕಲ್ಲ ಅಂತಾನೆ ವಲ್ಲಭ. ಅದೆಷ್ಟು ಗಾಯ ಆಗಿದೆ ಅಂತ ನಾನು ನೋಡ್ತೀನಿ, ಶರ್ಟ್ ತೆಗಿ ಅಂತಾಳೆ ಅಮೂಲ್ಯ. ಗಾಯ ಆಗಿದ್ರೆ ನನಗೆ, ಅದೆಲ್ಲ ನಿನಗ್ಯಾಕೆ? ಈ ಡವ್ವೆಲ್ಲ ಮಧ್ಯರಾತ್ರಿಲಿ ಯಾಕೆ? ಫಸ್ಟ್ ಆಫ್ ಆಲ್ ನಿನಗೆ ಇಷ್ಟು ಒಳ್ಳೆ ಬುದ್ಧಿ ಎಲ್ಲಿಂದ ಬಂತು ಅಂತ? ನನ್ನ ಗಾಯ ನಾನು ವಾಸಿ ಮಾಡ್ಕೋತೀನಿ, ಹೋಗಿ ದಬ್ಬಾಕೋ. ಬಂದ್ಬಿಟ್ಲು ಅಂತಾನೆ ವಲ್ಲಭ. ಆಗ ಅಮೂಲ್ಯ, ಏಯ್ ಕಾಡು ಪಾಪ, ಏನು ನಾನು ಆವಾಗಿಂದ ನೋಡ್ತಿದ್ದೀನಿ ವಟ ವಟ ಅಂತ ಇದೆಯಾ? ತೆಗಿ ಸುಮ್ಮನೆ ಶರ್ಟು, ತೆಗಿಯೋ ಅಂತ ಕೂಗ್ತಾಳೆ. ಆಗ ವಲ್ಲಭ ಶರ್ಟ್ ತೆಗಿತಾನೆ. ತಿರ್ಗೋ ಆ ಕಡೆ ಅಂತ ವಲ್ಲಭನ ತಿರುಗಿಸಿ ಆಯಿಂಟ್ಮೆಂಟ್ನ ಹಚ್ಚಿ, ತುಂಬ ನೋವಾಗ್ತಿದೆಯಾ? ಸಾರಿ ಅಂತಾಳೆ ವಲ್ಲಭ. ಇನ್ನೊಂದು 2 ದಿನ ನೀನು ಆ ಕಡೆನೇ ತಿರ್ಕೊಂಡು ಮಲ್ಕೋ, ಈ ಕಡೆ ತಿರುಗಿ ಮಲಗಿದ್ರೆ ಗಾಯ ರಬ್ಬಾಗಿ ನಿನ್ಗಿನ್ನೂ ನೋವಾಗ್ಬೋದು, ಸರಿನಾ? ಗುಡ್ ನೈಟ್ ಅಂತ ಅಮೂಲ್ಯ ಕೆಳಗಡೆ ಹೋಗಿ ಮಲ್ಕೋತಾಳೆ. ವಲ್ಲಭ ಆಶ್ಚರ್ಯದಿಂದ ಇವಳು ಒಳ್ಳೆಯವಳ ಕೆಟ್ಟವಳ? ಆಯಿಂಟ್ಮೆಂಟ್ ಹಚ್ಚಿದ್ದು ಒಳ್ಳೇದಾಯ್ತು ಅಂತ ಮಲ್ಕೊಂಡು ಮತ್ತೆ ಅಮೂಲ್ಯನ ಒಂದ್ಸಲ ನೋಡಿ ಮತ್ತೆ ಮಲಗ್ತಾನೆ ವಲ್ಲಭ. ಈಚೆ ಮೀನಾ ಅತ್ತೆ ಬ್ಲೌಸ್ ರೆಡಿಯಾಗಿದೆ ಅಂತಿದ್ರು, ಇವತ್ತು ಮಧ್ಯಾಹ್ನ ಊಟ ಮಾಡಿಕೊಂಡು ಇಸ್ಕೊಂಡು ಬರೋಣ ಆಯಿತಾ ಅಂತಾಳೆ. ಹೌದು ಕಣೆ, ಅದೇನೋ ಮಿಷನ್ ಬ್ಲೌಸು ಅಂತ ಬೇರೆ ಹೇಳ್ತಿದ್ದಾರೆ, ಅದು ಹೆಂಗೆ ಹೊಲಿತಾರೋ ಅಂತಾರೆ ಗಿರಿಜಾ. ನಾನು ಸೆಲೆಕ್ಟ್ ಮಾಡಿರೋ ಡಿಸೈನ್ ಅಲ್ವಾ, ಚೆನ್ನಾಗೇ ಹೊಲಿದಿರ್ತಾರೆ ಅತ್ತೆ ಅಂತಾಳೆ ಅಮೂಲ್ಯ. ಸರಿ, ಆದರೂ ನಿಮ್ಮ ಅಪ್ಪಂಗೆ ಮದುವೆ ಸಲುವಾಗಿ ತುಂಬ ಖರ್ಚು ಮಾಡಿಸ್ತಿದ್ವಿ ಅನ್ನಿಸ್ತಿದೆ ಅಂತ ಕೇಶವನ ಹತ್ರ ಹೇಳ್ತಾರೆ ಗಿರಿಜಾ. ಅತ್ತೆ ಬ್ಲೌಸು ಖರ್ಚೆಲ್ಲ ಅದನ್ನು ನಮ್ಮ ಕೇಶವ ನೋಡ್ಕೋತಾನೆ ಅಂತಾಳೆ ಮೀನಾ. ಹೌದೇನೇ ನನ್ನ ಮುದ್ದು ಬಂಗಾರ, ಹಾಗಾದರೆ ಮೀನಾ ಇನ್ನೂ 2 ಬ್ಲೌಸ್ ಇದೆಯಲ್ಲ ಅದನ್ನು ಕೊಟ್ಟು ಬಂದುಬಿಡೋಣವಾ ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತಾಳೆ ಮೀನಾ. ಕಾಫಿ ಹೇಗಿದೆ ಅತ್ತೆ ಅಂತಾಳೆ ಅಮೂಲ್ಯ. ಚೆನ್ನಾಗಿದೆ ಅಂತಾರೆ ಗಿರಿಜಾ. ಹಾಗಲ್ಲ ಅತ್ತೆ, ಹಿರಿ ಸೊಸೆ ಮಾಡೋ ಕಾಫಿ ಚೆನ್ನಾಗಿರುತ್ತೋ ಅಥವಾ ಕಿರಿ ಸೊಸೆ ಮಾಡಿರೋ ಚೆನ್ನಾಗಿರುತ್ತೋ ಅಂತಾಳೆ ಅಮೂಲ್ಯ. ಏನು ಗೊತ್ತಾ, ನಮ್ಮ ಮೀನಾ ಕಾಫಿನ ಸ್ಟ್ರಾಂಗಾಗಿ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾಡೋ ಕಾಫಿ ಕುಡಿದ್ರೆ ಎಂಥ ತಲೆನೋವಿದ್ರೂ ಹೋಗುತ್ತೆ. ಅದೇ ನಮ್ಮ ಅಮ್ಮ ಕಾಫಿನ ಹಿತವಾಗಿ ಮಾಡ್ತಾ ಇರ್ತಾಳೆ ನೋಡು, ಕುಡಿತಿದ್ರೆ ಇನ್ನೂ ಕುಡಿಯೋಣ ಅನಿಸುತ್ತೆ ಅಂತಾರೆ ಗಿರಿಜಾ. ಆಗ ಮೀನಾ ದೃಷ್ಟಿ ತೆಗಿತಾ, ಹಾ ನಮ್ಮ ಬಂಗಾರ, ಎಷ್ಟು ಚೆನ್ನಾಗಿ ಡವ್ ಮಾಡ್ತೀರಾ ಅತ್ತೆ ಅಂತಾಳೆ. ಏನೇ ಅಂದೆ ನೀನು ಅಂತಾರೆ ಗಿರಿಜಾ. ಈ ಅತ್ತೆ ಅಂದ್ರೆ ಬುದ್ಧಿ ನನಗೆ ಗೊತ್ತಿಲ್ವಾ? ಹೊರಗೊಂದು ಒಳಗೊಂದು ಅಲ್ವಾ ಕೇಶವ ಅಂತಾಳೆ ಮೀನಾ. ಕರೆಕ್ಟು ಮೀನಾ ಅಂತಾನೆ ಕೇಶವ. ಇಡೀ ಪ್ರಪಂಚದಲ್ಲಿ ನನ್ನಂಥ ಹಾಲಿನ ಮನಸ್ಸಿರೋ ಅತ್ತೆ ಎಲ್ಲೂ ಸಿಗಲ್ಲ ಅಲ್ವಾ ಕೇಶವ ಅಂತಾರೆ ಗಿರಿಜಾ. ಹೌದಮ್ಮ ಅಂತಾನೆ ಕೇಶವ. ಆದರೂ ಅತ್ತೆ ನೀವು ಮಾಡೋ ಥರ ಕಾಫಿನ ಇಡೀ ಪ್ರಪಂಚದಲ್ಲೇ ನಾನು ಕುಡ್ದಿಲ್ಲ ಗೊತ್ತಾ, ಅಷ್ಟು ಚೆನ್ನಾಗಿ ಕಾಫಿ ಮಾಡ್ತೀರಾ ಅಂತಾಳೆ ಮೀನಾ. ಹೌದು ಕಣೆ, ನೀನು ಮಾಡೋ ಟೊಮೆಟೊ ಗೊಜ್ಜು ಚೆನ್ನಾಗಿರುತ್ತೆ ಕಣೆ ಅಂತಾರೆ ಗಿರಿಜಾ. ಆಗ ಕೇಶವ ಅವರನ್ನೇ ನೋಡ್ತಾನೆ. ಕೇಶವ ನೋಡ್ತಾ ಇರೋದು ನೋಡಿದರೆ ನಮಗೆ ದೃಷ್ಟಿ ಆಗುತ್ತೆ ಅನಿಸುತ್ತೆ, ಏನಕ್ಕೂ ನನ್ನ ಸೊಸೆಯಂದ್ರಿಗೆ ನಾನು ದೃಷ್ಟಿ ತೆಗಿತೇನೆ ಅಂತ ಸೀರಿಯಸ್ ಆಗಿಂದ ಗಿರಿಜಾ ದೃಷ್ಟಿ ತೆಗಿತಾರೆ. ಮೀನಾನು ಗಿರಿಜಾಗೆ ದೃಷ್ಟಿ ತೆಗಿತಾಳೆ. ಆಗ ಆಟೋದಲ್ಲಿ ಮೀನಾ ಅಮ್ಮ ಬಂದು ಇಳಿತಾರೆ. ಮೀನಾ ಯಾರೇ ಅದು ಅಂತಾರೆ ಗಿರಿಜಾ. ನನಗೂ ಗೊತ್ತಾಗ್ತಿಲ್ಲ ಅಂತ ನೋಡುವಾಗ ಮೀನಾ ಅಮ್ಮ ಅಂತ ಅಲ್ಲಿಂದ ಎದ್ದು ಅಮ್ಮನ ಹತ್ರ ಓಡಿ ಬಂದು, ಅಮ್ಮ ನೀನು ಇಲ್ಲಿ ಹೇಗಿದೆಯಾ ಅಮ್ಮ? ನಾನು ಇವತ್ತು ನೆನಪಾದ ನಿನಗೆ ಅಮ್ಮ, ನಿನ್ನ ಹುಡ್ಕೊಂಡು ಇಲ್ಲಿಯವರೆಗೆ ನನ್ನ ಹುಡ್ಕೊಂಡು ಬಂದ್ಯಾ? ನನ್ನ ಕಣ್ಣನ್ನು ನಾನೇ ನಂಬೋಕ್ಕಾಗ್ತಿಲ್ಲ ಅಮ್ಮ ಅಂತಾಳೆ ಮೀನಾ. ಬೀಗ್ರೆ ಹೇಗಿದ್ದೀರಾ ಅಂತಾರೆ ಗಿರಿಜಾ. ನೀವು ಬಂದಿದ್ದು ತುಂಬ ಖುಷಿ ಆಯ್ತತ್ತೆ, ಮಾವ ಬರಲಿಲ್ವಾ ಅಂತಾನೆ ಕೇಶವ. ಅಮ್ಮ ಇವರು ನಮ್ಮ ಅತ್ತೆ, ಇವಳು ಅಮೂಲ್ಯ ಅಂತ ನನ್ನ ಮೈದ್ನ ವಲ್ಲಭನ ಹೆಂಡತಿ. ನಾನು ನೋಡು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ, ಬಾ ಅಮ್ಮ ಒಳಗೋಗೋಣ ಅಂತ ಅವ್ರ ಕೈನ ಹಿಡ್ಕೊಂಡ್ರೆ ಕೈನ ಹೇಳ್ಕೊತಾರೆ. ಅಮ್ಮ ನಾನು ನಿಮ್ಮಿಂದ ಅತಿಥಿ ಸತ್ಕಾರ ಮಾಡಿಸ್ಕೊಳ್ಳೋಕ್ಕೆ ಬಂದಿಲ್ಲ, ತಗೋ ಇದನ್ನ ಅಂತ ಬ್ಯಾಗನ್ನು ಕೊಡ್ತಾರೆ. ಮೀನಾ ಅಮ್ಮ ಏನಮ್ಮ ಇದು ಅಂತ ಮೀನಾ ತೆಗೆದು ನೋಡುವಾಗ ಅದರಲ್ಲಿ ಒಡವೆ ಇರುತ್ತೆ. ಈಚೆ ಕಲಾವತಿ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾರೆ. ಅಮ್ಮ ಏನಮ್ಮ ಇದು ಅಂತಾಳೆ ಮೀನಾ. ನಿಮ್ಮ ಅಪ್ಪ ತುಂಬ ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ಮಗಳಿಗೆ ಅಂತ ಮಾಡಿಸಿದ ಒಡವೆಗಳು, ನಿನಗೆ
ದಾರೆ ಎರೆದು ಗಂಡನ ಮನೆಗೆ ಕಳಿಸುವಾಗ ಇದನ್ನು ಕೊಡಬೇಕು ಅನ್ನೋ ಸಂತೋಷ ಅವರಿಗೆ ಸಿಗಲಿಲ್ಲ. ನೀನು ನಿನ್ನ ಸುಖನ ಹುಡ್ಕೊಂಡು ಓಡ್ ಬಂದಿಯಲ್ಲ, ಎಷ್ಟೇ ಆದರೂ ಇದು ನಿನಗೋಸ್ಕರ ಮಾಡಿಸಿದ್ದು, ನಿನ್ನ ಹತ್ರನೇ ಇರಲಿ ಅಂತ ಕೊಟ್ಟು ಹೋಗೋಕೆ ಬಂದೆ ಅಂತಾರೆ ಮೀನಾ ಅಮ್ಮ. ನನಗೆ ಇದು ಯಾವುದು ಬೇಡ ಅಮ್ಮ, ನನಗೆ ಬೇಕಾಗಿರೋದು ನಿಮ್ಮಿಬ್ಬರ ಆಶೀರ್ವಾದ, ನೀವಿಬ್ಬರು ಪ್ರೀತಿ. ನನಗೆ ಇದು ಯಾವುದೂ ಉಪಯೋಗಕ್ಕೆ ಬರಲ್ಲಮ್ಮ, ನನಗೆ ಇದು ಬೇಡ. ನಿನಗೊಂದು ವಿಷಯ ಗೊತ್ತಾ ಅಮ್ಮ, ನನ್ನ ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಗೊತ್ತಾ, ಇದನ್ನು ನೀನು ಅಪ್ಪ ನೋಡಬೇಕು ಅಂತ ಬಯಸ್ತಿದ್ದೀನಿ. ನನಗೆ ಇದೊಂದೇ ಆಸೆ ಅಮ್ಮ ಅಂತಾಳೆ ಮೀನಾ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತಾರೆ ಅಮ್ಮ. ಹಾಗೆಲ್ಲ ಹೇಳಬೇಡ ಅಮ್ಮ ಅಂತ ಮೀನಾ ಅಳ್ತಾಳೆ. ಅತ್ತೆ, ನಾವು ನಿಮಗೆ ನೋವು ಮಾಡಿದ್ದೀವಿ, ಬೇಜಾರು ಮಾಡಿದ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಎಷ್ಟು ದಿನ ಅಂತ ಈ ಸಿಟ್ಟು? ಮೀನಾ ಈ ಮನೇಲಿ ಖುಷಿಯಾಗಿದ್ದಾಳೆ. ಅವಳಿಗೆ ಇರೋದು ಒಂದೇ ಕರುಗು, ಅಪ್ಪ ಅಮ್ಮ ನನ್ನ ಮಾತಾಡಿಸ್ತಿಲ್ಲ ಅಂತ. ನೀವು ಎಷ್ಟು ದಿನ ಅಂತ ಮಗಳಿಂದ ದೂರ ಇರ್ತೀರಾ, ಮಾತಾಡಿಸದೇ ಇರ್ತೀರಾ? ಕಷ್ಟ ಆಗುತ್ತಲ್ವಾ? ದಯವಿಟ್ಟು ಇದನ್ನೆಲ್ಲ ಮರ್ತ್ಬಿಡಿ ಪ್ಲೀಸ್ ಅಂತಾನೆ ಕೇಶವ. ನಾನು ಬಂದು ಕೆಲಸ ಆಯಿತು, ಹೊರಡ್ತೀನಿ ಅಂತಾರೆ ಮೀನಮ್ಮ. ಅಯ್ಯಯ್ಯೋ ಬೀಗ್ರೆ, ಹಾಗೆ ಮಾತ್ರ ಮಾಡಬೇಡಿ, ದಯವಿಟ್ಟು ಮನೆಗೆ ಬಂದು ಹೋಗಿ. ನೀವು ಹಾಗೆ ಹೋದರೆ ಏನು ಚೆನ್ನಾಗಿರುತ್ತೆ? ಮಕ್ಕಳು ತಪ್ಪು ಮಾಡಿದಾಗ ದೊಡ್ಡವರಾದ ನಾವೇ ಕ್ಷಮಿಸ್ಬೇಕಲ್ವಾ? ಮಕ್ಕಳು ಬಿಟ್ಟರೆ ನಮಗೆ ಬೇರೆ ಯಾರಿದ್ದಾರೆ ಹೇಳಿ? ಆಗಿದ್ದಾಗೋಯ್ತು, ಏನೋ ಸಣ್ಣ ತಪ್ಪು ಅಂತ ಮರ್ತ್ಬಿಡಿ, ಒಳಗಡೆ ಬನ್ನಿ ಬೀಗ್ರೆ ಅಂತಾರೆ ಗಿರಿಜಾ. ಹೌದಮ್ಮ, 5 ನಿಮಿಷ ಒಳಗಡೆ ಕೂತು ಹೋಗಮ್ಮ, 5 ನಿಮಿಷ ಅಮ್ಮ, ನನ್ನ ಹತ್ರ ಮಾತಾಡಿ ಹೋಗಮ್ಮ ಅಂತ ಮೀನಾ ಹೇಳ್ತಾಳೆ. ಆಗ ಮೀನಾ ಅಮ್ಮ ಅವಳನ್ನೇ ನೋಡ್ತಾರೆ. ಈಚೆ ವೀಣಾ ಪರಮೇಶ್ವರ್ ನಂದನ್ ಮನೆಗೆ ಬರ್ತಾರೆ. ಮೀನಾ, ಅಮೂಲ್ಯ ಕರ್ಕೊಂಡು ಹೋಗಿ ಮನೆ ತೋರಿಸಿ ಅಂತಾರೆ ಗಿರಿಜಾ. ಆಗ ಅಮೂಲ್ಯ ಮೀನಾ ಮನೇನ ತೋರಿಸ್ತಾರೆ. ಮಾಧವನ್ ರೂಮ್ ಯಾವುದು ಅಂತ ವೀಣಾ ಕೇಳ್ತಾರೆ. ಸದ್ಯಕ್ಕೆ ಮಾಧವ ಭಾವಂಗೆ ರೂಮ್ ಇಲ್ಲ ಅಂತಾಳೆ ಮೀನಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.